ನಮಸ್ಕಾರ ವೀಕ್ಷಕರೇ, ಈ ದಿನ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್ ಈ ಮೂರು ಅಂಶಗಳನ್ನು ಒಳಗೊಂಡ ರಾಸಾಯನಿಕ ಗೊಬ್ಬರ ಬಗ್ಗೆ ತಿಳಿಯೋಣ. ಮತ್ತು ಈ ರಾಸಾಯನಿಕ ಗೊಬ್ಬರವನ್ನು ಬೆಳೆಗೆ ಯಾವ ಸಮಯದಲ್ಲಿ ದೊರಕಿಸಬೇಕು ಮತ್ತು ಯಾವ ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು ಎಂಬುದರ ಬಗ್ಗೆ ನೋಡೋಣ. ಮೊದಲನೆಯದಾಗಿ NPK ಪ್ರಮಾಣ 19-19-19. ಈ ರಸಗೊಬ್ಬರವನ್ನು 19 ಆಲ್ ಅಂತಲೂ ಕರೆಯುತ್ತಾರೆ ಹಾಗೂ ಪ್ರಮುಖ ಉದ್ದೇಶವೇನೆಂದರೆ ಬೆಳೆಯು ವೇಗವಾಗಿ ಬೆಳೆಯಲು ಈ ಗೊಬ್ಬರವನ್ನು ಉಪಯೋಗಿಸುತ್ತಾರೆ. ಮತ್ತು ಈ ರಸಗೊಬ್ಬರವನ್ನು ನಾಟಿ ಮಾಡಿದ ಸಸಿಯು ಬೇರು ಒಡೆಯುವ ಸಮಯದಲ್ಲಿ ಬಳಸುತ್ತಾರೆ. ಮತ್ತು ಈ ರಸಗೊಬ್ಬರಕ್ಕೆ ಉದಾಹರಣೆ ಕೆಳಕಂಡಂತಿವೆ. ಎರಡನೆಯದಾಗಿ NPK ಪ್ರಮಾಣ 12-61-00. ಈ ರಸಗೊಬ್ಬರವನ್ನು ಮೋನೋ ಅಮೋನಿಯಂ ಫಾಸ್ಫೇಟ್ ಅಂತಲೂ ಕರೆಯುತ್ತಾರೆ. ಈ ರಸಗೊಬ್ಬರದ ಮುಖ್ಯ ಉದ್ದೇಶವೇನೆಂದರೆ ಸಸ್ಯದಲ್ಲಿ ಮರಿಗಳು ಅಥವಾ ಕಂದುಗಳ ಸಂಖ್ಯೆಯನ್ನು ಹೆಚ್ಚಿಸಲು ಈ ಗೊಬ್ಬರವನ್ನು ಬಳಸುತ್ತಾರೆ. ಹಾಗೂ ಈ ಗೊಬ್ಬರವನ್ನು ಸಸ್ಯವು ಹೂ ಬಿಡುವ ಮುನ್ನ ಬಳಸಬೇಕು. ಮತ್ತು ಈ ರಸಗೊಬ್ಬರಕ್ಕೆ ಉದಾಹರಣೆ ಕೆಳಕಂಡಂತಿವೆ. ಮೂರನೆಯದಾಗಿ NPK ಪ್ರಮಾಣ 18-46-00. ಈ ರಸಗೊಬ್ಬರವನ್ನು DAP ಅಂತಲೂ ಕರೆಯುತ್ತಾರೆ. ಈ ರಸಗೊಬ್ಬರದ ಮುಖ್ಯ ಉದ್ದೇಶವೇನೆಂದರೆ ಬೆಳೆಯಲ್ಲಿ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಈ ರಸಗೊಬ್ಬರವನ್ನು ಬಳಸುತ್ತಾರೆ. ಮತ್ತು ಈ ರಸಗೊಬ್ಬರವನ್ನು ಬಳಸುವ ಸಮಯ ಸಸ್ಯವು ಹೂ ಬಿಡುವ ಮುನ್ನ ಅಥವಾ ಹೂ ಬಿಡುವ ಸಮಯದಲ್ಲಿ ಈ ರಸಗೊಬ್ಬರವನ್ನು ಬಳಸುವುದು ಸೂಕ್ತ. ಮತ್ತು ಈ ರಸಗೊಬ್ಬರಕ್ಕೆ ಉದಾಹರಣೆ ಕೆಳಕಂಡಂತಿವೆ. ನಾಲ್ಕನೆಯದಾಗಿ NPK ರಸಗೊಬ್ಬರದ ಪ್ರಮಾಣ 12-32-16. ಈ ರಸಗೊಬ್ಬರದ ಮುಖ್ಯ ಉದ್ದೇಶ ಸಸ್ಯಗಳಲ್ಲಿ ಮೊಗ್ಗು ಹೂ ಹೆಚ್ಚಾಗಲು ಈ ಗೊಬ್ಬರವನ್ನು ಬಳಸುತ್ತಾರೆ. ಮತ್ತು ಹೂವಿಂದ ಹಣ್ಣಾಗಲು ಈ ರಸಗೊಬ್ಬರವನ್ನು ಬಳಸುತ್ತಾರೆ. ಮತ್ತು ಈ ರಸಗೊಬ್ಬರವನ್ನು ಬಳಸುವ ಸಮಯ ಸಸ್ಯವು ಹೂ ಬಿಡುವ ಮುನ್ನ ಈ ರಸಗೊಬ್ಬರವನ್ನು ಬಳಸುವುದು ಸೂಕ್ತ. ಮತ್ತು ಈ ರಸಗೊಬ್ಬರಕ್ಕೆ ಉದಾಹರಣೆ ಕೆಳಕಂಡಂತಿವೆ. ಐದನೆಯದಾಗಿ NPK ರಸಗೊಬ್ಬರದ ಪ್ರಮಾಣ 10-26-26. ಈ ರಸಗೊಬ್ಬರದ ಮುಖ್ಯ ಉದ್ದೇಶ ಸಸ್ಯದಲ್ಲಿ ಹಣ್ಣಿನ ಗಾತ್ರವನ್ನು ಹೆಚ್ಚಿಸಲು ಮತ್ತು ಹಣ್ಣಿನ ಗುಣವತ್ತತೆಯನ್ನು ಹೆಚ್ಚಿಸಲು ಈ ರಸಗೊಬ್ಬರವನ್ನು ಬಳಸಬೇಕು. ಮತ್ತು ಈ ರಸಗೊಬ್ಬರವನ್ನು ಸಸ್ಯವು ಹೂ ಬಿಡುವ ಸಮಯದಲ್ಲಿ ಬಳಸಬೇಕು. ಮತ್ತು ಈ ರಸಗೊಬ್ಬರಕ್ಕೆ ಉದಾಹರಣೆ ಕೆಳಕಂಡಂತಿವೆ. ಆರನೆಯದಾಗಿ NPK ರಸಗೊಬ್ಬರದ ಪ್ರಮಾಣ 00-52-34. ಈ ರಸಗೊಬ್ಬರವನ್ನು ಮೋನೋ ಪೊಟ್ಯಾಷಿಯಂ ಫಾಸ್ಫೇಟ್ ಅಂತಲೂ ಕರೆಯುತ್ತಾರೆ. ಈ ರಸಗೊಬ್ಬರದ ಮುಖ್ಯ ಉದ್ದೇಶವೇನೆಂದರೆ ಸಸ್ಯದ ಬೆಳವಣಿಗೆಯನ್ನು ನಿಲ್ಲಿಸಿ ಹೂ ಮತ್ತು ಹಣ್ಣಿನ ಗಾತ್ರವನ್ನು ಹೆಚ್ಚಿಸುವ ಸಲುವಾಗಿ ಈ ರಸಗೊಬ್ಬರವನ್ನು ಬಳಸುತ್ತಾರೆ. ಮತ್ತು ಈ ರಸಗೊಬ್ಬರವನ್ನು ಬಳಸುವ ಸಮಯ ಸಸ್ಯವು ಹೂ ಬಿಡುವ ಸಮಯದಲ್ಲಿ ಈ ರಸಗೊಬ್ಬರವನ್ನು ಬಳಸುವುದು ಸೂಕ್ತ. ಮತ್ತು ಈ ರಸಗೊಬ್ಬರಕ್ಕೆ ಉದಾಹರಣೆ ಕೆಳಕಂಡಂತಿವೆ. ಏಳನೆಯದಾಗಿ NPK ರಸಗೊಬ್ಬರದ ಪ್ರಮಾಣ 00-00-50. ಈ ರಸಗೊಬ್ಬರವನ್ನು ಪೊಟ್ಯಾಷಿಯಂ ಸಲ್ಫೇಟ್ ಅಂತಲೂ ಕರೆಯುತ್ತಾರೆ. ಈ ರಸಗೊಬ್ಬರದ ಮುಖ್ಯ ಉದ್ದೇಶವೇನೆಂದರೆ ಹಣ್ಣಿನ ಗುಣವತ್ತತೆ, ತೂಕ, ಗಾತ್ರ ಮತ್ತು ಒಳ್ಳೆಯ ಬಣ್ಣ ಬರುವ ಸಲುವಾಗಿ ಈ ರಸಗೊಬ್ಬರವನ್ನು ಬಳಸುತ್ತಾರೆ. ಮತ್ತು ಈ ರಸಗೊಬ್ಬರವನ್ನು ಬಳಸುವ ಸಮಯ ಸಸ್ಯವು ಹೂ ಬಿಡುವ ಸಮಯದಲ್ಲಿ ಈ ರಸಗೊಬ್ಬರವನ್ನು ಬಳಸಬೇಕು. ಮತ್ತು ಈ ರಸಗೊಬ್ಬರಕ್ಕೆ ಉದಾಹರಣೆ ಕೆಳಕಂಡಂತಿವೆ. ಎಂಟನೆಯದಾಗಿ NPK ರಸಗೊಬ್ಬರದ ಪ್ರಮಾಣ 20-20-20. ಈ ರಸಗೊಬ್ಬರದ ಮುಖ್ಯ ಉದ್ದೇಶವೇನೆಂದರೆ ಸಸ್ಯದಲ್ಲಿ ಹೂ ಮತ್ತು ಹಣ್ಣುಗಳ ಸಂಖ್ಯೆಯನ್ನು ಹೆಚ್ಚಿಸುವ ಸಲುವಾಗಿ ಈ ರಸಗೊಬ್ಬರವನ್ನು ಬಳಸಬೇಕು. ಮತ್ತು ಈ ರಸಗೊಬ್ಬರವನ್ನು ಬಳಸುವ ಸಮಯ ಸಸ್ಯವು ಹೂ ಬಿಡುವ ಮುನ್ನ ಈ ರಸಗೊಬ್ಬರವನ್ನು ಬಳಸಬೇಕು. ಮತ್ತು ಈ ರಸಗೊಬ್ಬರಕ್ಕೆ ಉದಾಹರಣೆ ಕೆಳಕಂಡಂತಿವೆ. ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್